ಕಷ್ಟದಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಲಾರಿ ಡ್ರೈವರ್ಗಳು. ಆದರೆ ಇಲ್ಲಿ ಕೇಂದ್ರ ಸರ್ಕಾರ ಹೊಸ ಮಸೂದೆ ಏನಾದರೂ ಜಾರಿ ಮಾಡಿದ್ರೆ ಡ್ರೈವರ್ಗಳಿಗೆ ಗಾಯದ ಮೇಲೆ ಬರೆಯಳದಂತೆ ಆಗುತ್ತೆ ಎಂದು ಹರಿಹರ ತಾಲೂಕು ಹರಿಹರ ನಗರದಲ್ಲಿ ತುಂಗಭದ್ರಾ ಲಾರಿ ಚಾಲಕರು ಎಪಿಎಂಸಿ ಒಳಗೆ ಲಾರಿಗಳನ್ನು ನಿಲ್ಲಿಸಿ ಮನೆ ಕಡೆ ಮುಖ ಮಾಡಿದ್ದಾರೆ. ಇಂದು ಕೇಂದ್ರ ಸರ್ಕಾರ ಚಾಲಕರ ವಿರೋಧಿ ಕಾನೂನನ್ನು ಜಾರಿ ಮಾಡಲು ಹೊರಟಿದೆ. ಕೇಂದ್ರ ಸರ್ಕಾರದ ಕಾನೂನಿನ ಪ್ರಕಾರ ಅಪಘಾತವಾಗಿ ಒಬ್ಬ ವ್ಯಕ್ತಿ ಏನಾದರೂ ಸಾವನ್ನಪ್ಪಿದ್ರೆ ಚಾಲಕನಿಗೆ 7 ಲಕ್ಷ ರೂಪಾಯಿ ದಂಡ, ಹಾಗೆಯೇ 7 ರಿಂದ 10 ವರ್ಷದವರೆಗೆ ಕಾರಾಗೃಹ ಶಿಕ್ಷೆಯನ್ನು ವಿಧಿಸುವ ಕಾನೂನು ಜಾರಿ ಮಾಡಲು ಲೋಕಸಭೆಯಲ್ಲಿ ವಿಧೇಯಕ ಮಂಡನೆ ಮಾಡಿದೆ. ಈ ಕಾನೂನೇನಾದರೂ ಜಾರಿಯಾದರೆ ಚಾಲಕರ ಜೀವನ ತುಂಬಾ ಕಷ್ಟಕರವಾಗುತ್ತೆ. ಹೊಟ್ಟೆಗೆ ಹಿಟ್ಟಿಲ್ಲದೆ ದಂಡ ಎಲ್ಲಿಂದ ಕಟ್ಟಬೇಕು? 10 ವರ್ಷ ಜೈಲು ಶಿಕ್ಷೆಗೊಳಗಾದರೆ ನಮ್ಮ ಕುಟುಂಬದ ಗತಿಯಾದರೂ ಏನು? ಈ ಕಾನೂನನ್ನ ಹಿಂದಕ್ಕೆ ಪಡೆಯಬೇಕು ಅಂತ ಆಗ್ರಹಿಸಿದ್ರು. ಅಲ್ಲದೆ ಹಿಂಪಡೆಯದೇ ಇದ್ದರೆ ಮುಂದಿನ ದಿನಗಳಲ್ಲಿ ಚಾಲಕರ ಸಂಘಟನೆಗಳು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೂಡ ನೀಡಿದ್ರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ರಾಜು ಬಸಪ್ಪ, ಅಧ್ಯಕ್ಷರಾದ ಸೈಯದ್ ಯೂಸಫ್, ಉಪಾಧ್ಯಕ್ಷ ಫಯಾಜ್ ಅಹಮದ್, ಕಾರ್ಯದರ್ಶಿ ಜಂಬಯ್ಯ ಜಕಾವುಲ್ಲಾ, ಮರೂಫ್, ಖಾಲಿದ್, ರಫೀಕ್, ಷಡಕಪ್ಪ, ಇಮ್ರಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಸೈಯದ್ ಶಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಆಕ್ಸಿಡೆಂಟ್ ಆದ್ರೆ ಕ್ಲೈಮ್ ಮಾಡ್ಕೊಳಕ್ಕೆ ತಗಂತ ಐತಿ, ಮತ್ತೆ ಇನ್ಸೂರೆನ್ಸ್ ಕಟ್ಟಿ ನಾವು ಪ್ರಯೋಜನ ಏನೈತಿ ಹೇಳ್ರಿ? FC ಫೀಸ್ ಜಾಸ್ತಿ ಮಾಡಿದ್ದಾರೆ, ಟೋಲ್ 1 to 2 ಮಾಡಿದ್ದಾರೆ, ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಲಾರಿ ಚಾಲಕ ಮತ್ತು ಕ್ಲೀನರ್ ಸಹಯೋಗ ಸಂಘದಿಂದ ಗೌರವಾಧ್ಯಕ್ಷರಾಗಿ ರಾಜು ಬಸಪ್ಪರು ಮಾತಾಡ್ತಾ ಇರೋದು. ಇಲ್ಲಿ ಗಡಿ ಬೆನ್ನೆಲುಬಾಗಿ ಸೈನಿಕ ಇದ್ದಾನೆ, ರೈತರ ಎಲುಬಾಗಿ ಬೆನ್ನೆಲುಬಾಗಿ ರೈತ ಇದ್ದಾನೆ, ಈ ಆರ್ಥಿಕ ವ್ಯವಸ್ಥೆಗೆ ಬೆನ್ನೆಲುಬಾಗಿ ಡ್ರೈವರ್ ಇರೋದು. ಈ ಡ್ರೈವರ್ ಬಟ್ಟೆ ಮೇಲೆ ನೀವು ಕಾನೂನು ತಂದು ಈ ರೀತಿ ಕಾನೂನು ತಗೊಂಡು ಭಾಳ ವ್ಯತ್ಯಾಸ ಆಗ್ತದೆ ನಮಗೆ. ಇನ್ನೊಂದು ಆಕ್ಸಿಡೆಂಟ್ ಆದ ತಕ್ಷಣ ಹಿಟ್ ಆ್ಯಂಡ್ ರನ್ ಕೇಸ್ ಆಗ್ತಾನೆ ಅಂತ ಹೇಳಿದ್ರು. ಓಡೋಗೋದೇ ಇದ್ದರೆ ನಾವು ಜೀವ ಕಳ್ಕೊಂಡು ಜನಗಳ ಕೈಯಿಂದಲೂ ಯಾರಾದರೂ ಬಂದು ನಮ್ಮ ಗಾಡಿ ಅಡಿಯಲ್ಲಿ ಬಿದ್ದು ಸತ್ರಪ್ಪ ಅಂತ ಹೇಳಿದ್ರೆ ಅದಕ್ಕೆ 7 ಲಕ್ಷ ರೂಪಾಯಿ ದಂಡ ಮತ್ತು 10 ವರ್ಷ ಶಿಕ್ಷೆ. ಹಿಟ್ ಆ್ಯಂಡ್ ರನ್ ಅಂದರೆ ಓಡೋದ್ರೆ 10 ಲಕ್ಷ ದಂಡ, 10 ವರ್ಷ ಶಿಕ್ಷೆ ಅಂತ ಮಾಡಿದ್ದಾರೆ. ಈ ಅಲ್ಲಿಂದ ಡ್ರೈವರು ನಾವು ಚಾಲಕರು ಓಡೋಗ್ಲಿಲ್ಲಪ್ಪ ಅಂದರೆ ನಮಗೆ ಚಾಲಕರಿಗೆ ಅಲ್ಲಿ ಇರೋ ಪಬ್ಲಿಕ್ ಬಿಟ್ಟು ಓಡಲ್ಲ, ಪಬ್ಲಿಕ್ಗೆ ಓಡಿ ಸಾಯಿಸ್ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗಿರೋದೇನು? ಈಗ ತಂದಿರೋದು ಕಾನೂನು ದೇಶ ವಿರೋಧಿ ಕಾನೂನು, ಚಾಲಕರ ವಿರೋಧಿ ಕಾನೂನು. ಇದರಿಂದ ಎಲ್ಲ ನಮ್ಮ ಆರ್ಥಿಕ ವ್ಯವಸ್ಥೆ ಹದಗೆಡುತ್ತೆ ಹೊರತು ನಮ್ಮ ದೇಶ ಏನು ಇದಾಗಲ್ಲ. ಆದ್ದರಿಂದ ಐತಲ್ಲ ಈಗ ಇದರಲ್ಲಿ ಇವ್ರು BS6 ಮಾಡ್ರಿ, BS4 ತೆಗಿತೇವೆ ಅಂತ ಹೊಸ ಕಾನೂನು ತಂದು, ಮತ್ತು ಡ್ರೈವರ್ಗಳಿಗೆ ಇವ್ರು 7 ವರ್ಷ ಜೈಲು, 10 ಲಕ್ಷ ಎಲ್ಲಿಂದ ತರಬೇಕು? ಅವ್ನು ಮನೆಗೆ ಇರೋಕ್ಕೆ ಮನೆ ಇಲ್ಲ ಅವನಿಗೆ. ಅವ್ನು ದಿವಸ ಡ್ರೈವಿಂಗ್ ಮಾಡಿ ಜೀವನ ಮಾಡ್ಬೇಕು, ಅವನು ಹೆಂಡತಿ ಮಗಳು ಸಾಕ್ಬೇಕು. ಅವನು ಇದನ್ನ ವೃತ್ತಿ ಇದು ಮಾಡ್ಬೇಕು. ಅವ್ರು ಯಾವ್ದನ್ನು ನಮಗೆ ಸವಲತ್ತು ಕೊಟ್ಟಲ್ಲ ಅವರು. ಡ್ರೈವರ್ಗಳಿಗಾಗಲಿ ಗಾಡಿಗಾಗಲಿ ಕರ್ನಾಟಕದ ಸರ್ಕಾರದಿಂದ ಅಲ್ಲಿ ರಾಜ್ಯ ಕೇಂದ್ರ ಸರ್ಕಾರ ಯಾವುದೇನಿಲ್ಲ. ಇವ್ರು ನಮ್ಮನ್ನ ಇನ್ನು ಬರೀ ರಕ್ತ ಇರಕತ್ತಾರೆ ನಮ್ದು. ಇವರು ಟ್ಯಾಕ್ಸ್ ನೋಡ್ರಿ, ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ, ರೋಡ್ ಟ್ಯಾಕ್ಸ್ ಕಟ್ಟಿ ಅಂತಾರೆ, ಮತ್ತು ಟೋಲ್ ಗೇಟ್ ಅಂತಾರೆ. टोल अब क्या करना हमें खर्चा करने को आए रहती है। अब चलता क्यों मरना हमें, हमारा चलना क्यों गुजारा? अमित शाह जो कर को बैठा तो